ಸಿಡಿಲು, ಅಕ್ಷರಶಃ ಸಿಡಿಲು. ಬಿಗ್ ಬಾಸ್ ಸೀಸನ್ 12 ಮೊಟ್ಟ ಮೊದಲನೇ ಬಾರಿಗೆ ಬಿಗ್ ಬಾಸ್ ಲೋಕದಲ್ಲಿ ಚರಿತ್ರೆಯನ್ನೇ ಸೃಷ್ಟಿಸಿದೆ. ಎಲಿಮಿನೇಟ್ ಆದ ಸ್ಪರ್ಧಿಯನ್ನು ಮತ್ತೆ ಬಿಗ್ ಬಾಸ್ಗೆ ಕರೆಸಿದ್ದಾರೆ. ಹೌದು, ನಿನ್ನೆಯ ಕಿಚ್ಚನ ಪಂಚಾಯತಿಯಲ್ಲಿ ಕರಾವಳಿಯ ಪ್ರತಿಭೆ ರಕ್ಷಿತಾ ಶೆಟ್ಟಿ ಅವರನ್ನು ಬಿಗ್ ಬಾಸ್ ವೇದಿಕೆಗೆ ಕರೆಸಲಾಯಿತು. ವೇದಿಕೆಯಲ್ಲಿ ಕಿಚ್ಚನ ಮುಂದೆ ಗುಡುಗಿದ ರಕ್ಷಿತಾ ಹವಾ ನೋಡಿ ಲಕ್ಷಾಂತರ ಕನ್ನಡಿಗರು ನಿಬ್ಬರಗಾಗಿದ್ದಾರೆ. ಬಿಗ್ ಬಾಸ್ ಮನೆಗೆ ಮೊದಲು ಎಂಟ್ರಿ ಆದಾಗ ಮೌನಿಯಾಗಿದ್ದ ರಕ್ಷಿತಾ ಇಂದು ಸಿಡಿಲಿನಂತೆ ಸಿಡಿದೆದ್ದಿದ್ದಾರೆ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ನಾನ್ ಬಂದ್ಮೇಲೆ ನಂದೇ ಹವಾ ಅನ್ನೋ ಹಾಗಿತ್ತು ಅವರ ರೀ ಎಂಟ್ರಿ. ಇಷ್ಟರವರೆಗೂ ರಕ್ಷಿತಾ ಅನ್ನೋದು ಕೇವಲ ಒಂದು ಹೆಸರಾಗಿತ್ತು. ಇನ್ನು ಮುಂದೆ ರಕ್ಷಿತಾ ಅನ್ನೋದು ಕೇವಲ ಹೆಸರಲ್ಲ, ಅದು ಕನ್ನಡಿಗರು ಕಟ್ಟಿಕೊಂಡಂತಹ ಬ್ರ್ಯಾಂಡ್ ಆಗಿದೆ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ರಕ್ಷಿತಾ ಅನ್ನೋ ಹೆಸರು ಕೇಳಿ ಬರ್ತಿದೆ. ಇತ್ತೀಚೆಗೆ ರಕ್ಷಿತಾಗೆ ಲಕ್ಷಾಂತರ ಕನ್ನಡಿಗರಿಂದ ಬೆಂಬಲ ಸಿಗ್ತಿದೆ. ಇದು ಪ್ರಾರಂಭವಷ್ಟೇ. ಬಿಗ್ ಮನೆಯಲ್ಲಿ ಚರಿತ್ರೆಯನ್ನೇ ಸೃಷ್ಟಿಸಲು ಹೊರಟ ರಕ್ಷಿತಾಳಿಗೆ ಕರ್ನಾಟಕದ ಜನರಿಂದ ಪ್ರೀತಿ ಸಿಗುತ್ತಿದೆ. ಇನ್ನು ಇವತ್ತಿನ ಕಿಚ್ಚನ ಲುಕ್ ಹೇಳುವುದಾದರೆ ಎಲ್ಲರೂ ವಯಸ್ಸಾಗುತ್ತಾ ಮುದುಕರಾಗುತ್ತಾರೆ, ಆದರೆ ಬಾದ್ಶಾ ಮಾತ್ರ ಮದುವೆಗೆ ಸಿದ್ಧನಾದ ವರನಂತೆ ಕಾಣುತ್ತಿದ್ದಾರೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮಗೇನನ್ನಿಸುತ್ತದೆ ಕಮೆಂಟ್ ಮಾಡಿ. ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.